ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. Good morning. Praise all the viewers. Praise the Lord. God be the glory. We welcome you to this morning pearls. Yes. The precious name of all. We all welcome you in the precious name of our Lord and Savior Jesus. Amen. ಇವತ್ತಿನ ಧ್ಯಾನವನ್ನು ನಾವು ಮಾಡೋಣ. Yes. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23-24. Yes. ಅಲ್ಲೇನು ಹೇಳ್ತದೆ ನೋಡೋಣ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆನ ದೂರ ಮಾಡು. ಪ್ರೈಸ್ ಗಾಡ್. English verse 23. Keep thy heart with all diligence. Out of it are the issues of life. 24. Put away from thee the froward mouth, and perverse lips put far from thee. Verse 24. Proverbs. It's a beautiful book, alva? Yes, ನಿಜವಾಗ್ಲೂ ಜ್ಞಾನೋಕ್ತಿಗಳು. And we could say, ನಮಗೆ ಅರ್ಥ ಆಗ್ತದೆ, ಇದನ್ನು ಬರೆದಂಥವರು ಸೊಲೊಮನ್, the wisest king of Israel. Yes. ಇದರಲ್ಲಿ ನಾವು ಇದು ಮಾತಾಡಬೇಕಾದ್ರೆ ಒಂದು ವಿಷಯ ತಿಳ್ಕೊಳ್ಬೇಕಂತ ಹೇಳಿದರೆ, ಸೊಲೊಮನಿಂದ ಒಳ್ಳೆ ಟೀಚಿಂಗ್ ಇತ್ತು. ಏನು ಟೀಚಿಂಗ್? ಅವನ ಫಾದರ್ ವಾಸ್ ಅ ಗುಡ್ ಇನ್ಸ್ಟ್ರಕ್ಟರ್ ಆ್ಯಂಡ್ ಮೆಂಟರ್. ದ ಬೆಸ್ಟ್ ಪಾರ್ಟ್ ಆಫ್ ಸೊಲೊಮನ್ ಅಂತ ಹೇಳಿದರೆ ತಂದೆ ಎಂಥ ಅಮೂಲ್ಯವಾದ ಗೈಡೆನ್ಸ್ ಕೊಡ್ತಿದ್ರು ಅವನು. ಎಸ್. ಸೊಲೊಮನ್ 50% ಆಫ್ ಪರ್ಸನಾಲಿಟಿ ಚೇಂಜ್ ಮಾಡಿದೆ ಡೇವಿಡ್. ನಿಜವಾಗ್ಲು. ಎಸ್. ಆ ವಿಷನ್ ಇಂಪಾರ್ಟ್ ಮಾಡಿದ್ದು, ಇಸ್ರೇಲ್ ಬಗ್ಗೆ ಒಂದು ದರ್ಶನ, ಯಾವ ರೀತಿ ಜಸ್ಟಿಸ್ ಕೊಡಬೇಕು, ಕರೆಕ್ಟ್, ಕಿಂಗ್ಡಮ್ ರೂಲ್ ಮಾಡಬೇಕು, ಅದೆಲ್ಲ ಕೊಟ್ಟಂಥ ಒಂದು ಮಹಾನ್ ತಂದೆ ಆಗಿದ್ದಾರೆ ಡೇವಿಡ್. ದ ಫಸ್ಟ್ ಥಿಂಗ್ ನಾನು ಹೇಳೋದಂತ ಹೇಳಿದ್ರೆ, ವಿ ಶುಡ್ ಸ್ಪೆಂಡ್ ಟೈಮ್ ವಿತ್ ಅವರ್ ಫ್ಯಾಮಿಲಿ. ಎಸ್. ವೆರಿ ಇಂಪಾರ್ಟೆಂಟ್ ಪಾರ್ಟ್. ಪ್ರಿಯ ವೀಕ್ಷಕರೇ, ಕುಟುಂಬದವರೇ, ಗಂಡ-ಹೆಂಡತಿಯರೇ, ನಿಮ್ಮ ಮಕ್ಕಳ ಜೊತೆ ನೀವು ಅಮೂಲ್ಯವಾದ ಟೈಮ್ ಸ್ಪೆಂಡ್ ಮಾಡೋದು ಮಾತ್ರವಲ್ಲ, ತಿನ್ನೋದು, ಕುಡಿಯೋದು, ಹೋಟೆಲ್ಗೆ ಹೋಗೋದು ಮಾತ್ರವಲ್ಲ, ಸ್ಪೆಂಡ್ ಟೈಮ್ ಟಾಕಿಂಗ್ ಟು ದೆಮ್ ಅಬೌಟ್ ದಿ ವರ್ಡ್, ಸ್ಪಿರಿಚುವಲ್ ಥಿಂಗ್ಸ್. ಎಸ್. ಹಲವಾರು ಮನೆಗಳಲ್ಲಿ ಬೈಬಲ್ ನೋಡ್ತೇವೆ, ಅದು ಶೋರೂಮಲ್ಲಿ ಇಟ್ಟಾಗೆ ಶೆಲ್ಫಲ್ಲಿ ಉಂಟು. ಆದಿಕಾಂಡ ಎಲ್ಲಿ, ಪ್ರಕಟಣೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಎಷ್ಟು ಪುಸ್ತಕ ಉಂಟು ಯಾರಿಗೂ ಗೊತ್ತಿಲ್ಲ. ಕರ್ತನ ಪ್ರಾರ್ಥನೆ ಗೊತ್ತಿಲ್ಲ. ಯೇಸುವಿನ ಉಪದೇಶ ಗೊತ್ತಿಲ್ಲ. ಕ್ರೈಸ್ತರೇ, ನಮ್ಮ ಸೋಲಿನ ಅನುಭವ ಕುಟುಂಬದಲ್ಲಿ ಯಾವಾಗ ನಾವು ದೇವರಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡೋದಿಲ್ಲೋ, ಐಮ್ ಟೆಲ್ಲಿಂಗ್ ಯು, ಅವರ್ ಫ್ಯಾಮಿಲಿ ವಿಲ್ ಸ್ಪಾಯಿಲ್. ಟ್ರಂಪ್ ಅದಕ್ಕೆ ಹೇಳ್ತಿದ್ದಾರೆ, ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್, ಐ ವಾಂಟ್ ಟು ಬ್ರಿಂಗ್ ಪ್ರೇಯರ್ಸ್ ಆ್ಯಂಡ್ ಬೈಬಲ್ ಟು ದ ಫ್ಯಾಮಿಲೀಸ್. ಲಾಸ್ಟ್ ಟೈಮ್ ಹೇಳಿದ್ದಾರೆ. ನಮ್ಮ ಫ್ಯಾಮಿಲಿಯ ಫಂಡಮೆಂಟಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಜೊತೆಗೆ ಬಂದು ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು ಮಾತ್ರವಲ್ಲ, ಉಪದೇಶ, ವಾಕ್ಯದ ಮಹತ್ವ ತಿಳಿಬೇಕು ಮಕ್ಕಳು. ನಿನ್ನ ಮಕ್ಕಳು ಇವತ್ತು ನೀನು ಮಕ್ಕಳಿಗೋಸ್ಕರ ಅಳಬೇಕಾದ್ರೆ ನೀನೇ ಕಾರಣ. ಯಾಕಂದ್ರೆ ನೀನು ಕರೆಕ್ಟಾಗಿ ಸರಿಯಾದ ಟೈಮಲ್ಲಿ ಅವ್ರಿಗೆ ಉಪದೇಶ ಕೊಡಲಿಲ್ಲ, ಗೈಡೆನ್ಸ್ ಕೊಡಲಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ. ಚಿಕ್ಕ ವಯಸ್ಸಲ್ಲಿ ಟ್ರೈನಿಂಗ್ ಕೊಡಬೇಕು. ಸಂಡೇ ಸ್ಕೂಲಿಗೆ ಕಳಿಸ್ಬೇಕು ಅವರನ್ನು. ನಿಜ. ಅವರನ್ನು ಟ್ರೈನಿಂಗ್ ಕೊಟ್ಟು ದೇವರ ಉಪದೇಶದಲ್ಲಿ ಬೆಳೆಸರಿ. ದೊಡ್ಡಾದರೆ ಈ ವರ್ಲ್ಡಲ್ಲಿ ಎಲ್ಲಿ ಹೋದ್ರು ಕೂಡ ಇನ್ನು ಭಯಪಡುವ ಅಗತ್ಯವಿಲ್ಲ. ಈಗ ಹೆತ್ತವರಿಗೆ ಭಯ. ಮಂಗಳೂರಿಗೆ ಎಷ್ಟೋ ಮಕ್ಕಳು ಬರ್ತಾರೆ ಕಲೀಲಿಕ್ಕೆ, ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಭಯ. ನನ್ನ ಮಗನ ಏನು ಮನೆಗೆ ಯಾಕೆ ಭಯ? ಬಿಕಾಸ್ ಯು ಆರ್ ನಾಟ್ ಟಾಟ್ ದೆಮ್. ಸೊ ಇಲ್ಲಿ ನಾವು ನೋಡಬೇಕು, ನಾವು ಒಂದು ವಿಷಯ ಕಲಿಬೇಕಂತ ಹೇಳಿದರೆ, ನಾವು ಸೊಲೊಮೋನ್ನ ಬ್ಯಾಕ್ಗ್ರೌಂಡ್ ಕಲಿತು, ಸೊಲೊಮೋನ್ ಈ ರೀತಿಯಾಗಿ ಜೀವಿಸಿದ ವ್ಯಕ್ತಿ, ತಂದೆ ಉಪದೇಶದ ಪ್ರಕಾರ. ಈ ಅಧ್ಯಾಯ ಮೇನ್ ಉಪದೇಶಗಳೇ, ಹೌದು ಅಲ್ವಾ? ಉಪದೇಶಗಳು ಕೊಡುದೇಶ. ನಾವು ಓದಿದಂಥ ವಾಕ್ಯ, ಹೃದಯವು ಜಾಗರೂಕತೆಯಿಂದ ಕಾಪಾಡು, ಬಹು ಜಾಗರೂಕತೆ, ಕೇರ್ಫುಲ್ ಮಾಡು. ನಿನ್ನ ಹೃದಯ ಈದನ್ ತೋಟದಾಗಿ ಆಗಬಾರದು. ಹಾವಿಗೆ ಬಂದು ಹೊಂಚಾಕಿ ನಿನ್ನ ಕುಟುಂಬದಲ್ಲಿ ಗಲಾಟೆ ಮಾಡಿಸುವಂಥದ್ದು ಆಗಬಾರ್ದು. ಒಳ್ಳೆ ಫೌಂಡೇಶನ್ ಕಟ್ಟಬೇಕು. ವೀಕ್ಷಕರೇ, ಇವತ್ತು ನುಡಿಮುತ್ತು, ಒಳ್ಳೆ ಮಾರ್ನಿಂಗ್ ಪೋಲ್ ಅಂತ ಹೇಳಿದ್ರೆ ಆ ಮುತ್ತು ಹೇಗೆ ಕಾಪಾಡ್ಕೊಳ್ತಾರೆ. ಸೊ ಯು ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ. ಒಳ್ಳೆ ಬೇಲಿ ಹಾಕು, ಪ್ರಾರ್ಥನೆ ಬೇಲಿ, ಫಾಸ್ಟಿಂಗ್ನ ಬೇಲಿ ಹಾಕು. ಫಾಸ್ಟಿಂಗ್ ಮಾಡಿಸು, ಮಕ್ಕಳ ಹತ್ರ ಪ್ರೇಯರ್ ಮಾಡಿಸು, ಮೊಣಕಾಲು ಊರಿಸು, ಕರ್ತನ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸು. ಇದೆಲ್ಲ ಎಲ್ಲಿ ಸ್ಟಾರ್ಟ್ ಆಗಬೇಕು? ಮನೆಯೇ ದೇವಾಲಯ ಮತ್ತು ಗುರು ಗ್ರಂಥಾಲಯ. ಮನೆ ಮೊದಲ ಪಾಠಶಾಲೆ. ಹೌದು. ಮತ್ತೆ ಟೀಚರ್ಸ್ಗೆ ಬ್ಲೇಮ್ ಮಾಡೋದು, ಮತ್ತೆ ನಿಮ್ಮ ಸೇವಕರಿಗೆ ಬ್ಲೇಮ್ ಮಾಡೋದು, ಚರ್ಚ್ ಪಾಸ್ಟರ್ ಬಿಷಪ್ಸ್ಗೆ ಬ್ಲೇಮ್ ಮಾಡೋದು, ನೋ ಯೂಸ್ ಎಟ್ ಆಲ್.
ನಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಏನು ಮಾಡಬೇಕು, ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಹೃದಯ ಎಂಬುದು ಅಂತೇಳಿದರೆ ಬಹಳ ಇಮೋಷನ್ಸ್ ಫೀಲಿಂಗ್ಸ್ ಉಂಟು, ಭಾಳಷ್ಟು ಬರ್ತದೆ, ನೋಡಿದೆಲ್ಲ ಬೇಕು. ನೀವು ಸಿಟಿ ಸೆಂಟ್ರಿಗೆ ಹೋಗಿ, ನಮ್ಮ ಮಂಗಳೂರಲ್ಲಿ ನೀವು ಒಂದು ಶೋರೂಮಿಗೆ ಹೋಗಿ, ನಿಮಗೆ ಎಲ್ಲ ಬೇಕಾಗ್ತದೆ. ಸ್ಪಾರ್ ಒಳಗೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಡ್ರೈ ಫ್ರೂಟ್ಸ್ ಕೊಡಬೇಕು, ಫ್ರೂಟ್ಸ್ ಕೊಡಬೇಕು, ಮೀನು ಕೊಡಬೇಕು, ಹೃದಯ ಹಾಗೆ ಎಲ್ಲ ಬೇಕು ಬೇಕಂತ ಆಗ್ತದೆ. ಎಲ್ಲ ಸಿಗ್ತದಾ? ಏನು ಮಾಡೋದು ತಗೊಂಡು, ನನಗೇನು ಬೇಕು? ನಿಜ ನಿಜ. ಸೊ ಈ ವರ್ಲ್ಡಲ್ಲಿ ನಡಿಬೇಕಾದ್ರೆ ಎಲ್ಲ ಅಂಶಗಳು ಎಲ್ಲ ಕಡೆ ಉಂಟು ಅಲ್ವಾ? ಅದೇ ಅದಕ್ಕೆ ಮತ್ತೆ ಸ್ವಾರ್ಥದಲ್ಲಿ ಹೇಳುತ್ತಲ್ಲ, ಮನುಷ್ಯ ತನ್ನ ಒಳ್ಳೆಯ ಬೊಕ್ಕಸಿಂದ ಒಳ್ಳೆ ವಸ್ತುನ ಹೊರಗೆ ತೆಗಿತಾನೆ, ಕೆಟ್ಟ ಬೊಕ್ಕಸಿಂದ ಕೆಟ್ಟದನ್ನು ತೆಗಿತಾನೆ. ಸೊ ದೇವರು ಬಯಸೋದು ಒಳ್ಳೆಯದನ್ನು ತೆಗಿಬೇಕು. ಸೊ ಬಿಕಾಸ್ ಈ ಬೈಬಲ್ ನಮಗೆ ಬೇಸಿಕ್ ಇನ್ಸ್ಟ್ರಕ್ಷನ್ ಆಗಿದೆ. ನಿಜ ನಿಜ. ನಮ್ಮ ಹೃದಯದಲ್ಲಿರುವಂಥ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಹೃದಯದಲ್ಲಿರುವಂಥ ಇಮೋಷನ್ಸ್ ಫೀಲಿಂಗ್ಸ್ ಅನ್ನು ಯಾವುದು ಹೊರಗೆ ತರೋದು, ಯಾವುದು ಒಳಗೊಂಡೋದು ನಿಮ್ಮ ಮೇಲೆ ಡಿಪೆಂಡ್. ನಿಜವಾಗ್ಲು ಕರೆಕ್ಟ್. ನಿನ್ನ ಸೇಫ್ಟಿಯನ್ನು, ನಿನ್ನ ಹೃದಯವನ್ನು ನೀನ ಕಾಪಾಡ್ಕೊಳ್ಬೇಕು, ಇನ್ನೊಬ್ಬರಿಗೆ ಮಾಡಕ್ಕೆ. ಹೌದು. ಇನ್ನು ಹೃದಯದಲ್ಲಿ ಇವತ್ತು ವೀಕ್ಷಕರೇ ನೀವು ನೋಡೋದಾದ್ರೆ ಏನಾದ್ರು ಪ್ರಾಬ್ಲಮ್ ಇದ್ದರೆ, ನಾನು ಹೇಳೋದು ಎಲ್ಲರಿಗೆ 119ನೇ ಕೀರ್ತನೆ ಓದಿದ್ರೆ ಸಾಕು. ಅದರಲ್ಲಿ ವಚನ ಒಂದು ಮನುಷ್ಯನನ್ನು ಏನು ಮಾಡ್ತಾ ಅದ್ರಲ್ಲಿ ಉಂಟು ಅಲ್ವ, ಪರಿವರ್ತನೆ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಸೊ ಹೃದಯದಲ್ಲಿ ಏನು ಮಾಡ್ತದೆ, ತುಂಬ ಜೀವ ನದಿ ಹರಿಸಬೇಕು. ನೀನು ಜೀವದ ದಾರಿಗಳು ಹೊರಡುವು. ಇವತ್ತು ನಿನ್ನ ಜೀವಿತದಲ್ಲಿ ನಾಲಿಗೆ ತಪ್ಪಾದ ದಾರಿಗೆ ಹೋದರೆ ಇವತ್ತು ಕ್ಷಮೆ ಕೇಳಬೇಕು. ನಮ್ಮ ಹತ್ರ ಅಲ್ಲ, ದೇವರ ಹತ್ರ. ಸ್ವಾಮಿ ನಾಲಿಗೆನ ಏನೆಲ್ಲ ಯೂಸ್ ಮಾಡಿದ್ದಾನೆ. ಖಂಡಿತ. ತುಂಬ ಹಾಗೆ ನೆಗೆಟಿವ್ ಮಾತಾಡೋದು, ಗಾಸಿಪ್ ಮಾಡೋದು, ಬೇರೆ ಸ್ಲ್ಯಾಂಡರ್ ಮಾಡೋದು, ಬೇರೆಯವರನ್ನು ಇದು ಮಾಡೋದು, ಇದೆಲ್ಲ ಬಿಟ್ಟು ಅದು ಮುಂಜಾನೆ ವೇಳೆಯಲ್ಲೇ ಕೆಲವರು ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಕ್ಕಳ ಕುರಿತು ಬೈತಾರೆ. ಅವನು ಸರಿ ಇಲ್ಲ, ದಡ್ಡ, ಏನು ಇಲ್ಲ, ದಡ್ಡ ಅಂತೇಳಿ. ಸೊ ಮುಂಜಾನೆ ವೇಳೆ ಅದೆಲ್ಲ ಹೇಳ್ಬೋದು. ಮುಂಜಾನೆ ವೇಳೆ ಮನ್ನವನ್ನು ಶುಭವಾಗಿ ಮಾತಾಡಬೇಕು. ಲಾರ್ಡ್, ದಿಸ್ ಇಸ್ ಅ ಬ್ಯೂಟಿಫುಲ್ ಡೇ. ಆಶೀರ್ವಾದ ಮಾಡುವವರು ನಾವು ಕ್ರಿಶ್ಚಿಯನ್ಸ್, ಬ್ಲೆಸ್ಸಿಂಗ್ ಮಾಡುವವರು ನಾವು. ಅದಕ್ಕೆ ಯೇಸು ನಾವು ಸಮಾಧಾನ ಬ್ಲೆಸ್ಸಿಂಗ್ಸ್ ಮಾಡುವಂಥ ಒಂದು ಗ್ರೂಪ್. ನಾವು ಸಮಾಧಾನ ಉಳ್ಳವರು ಬ್ಲೆಸ್ಸಿಂಗ್ ಮಾಡುವರು. ಅದಕ್ಕೆ ನಾವು ಹೋರಾಡೋದಿಲ್ಲ ಅಲ್ವಾ? ಹೋರಾಡೋದು ನಮ್ಮ ಪರ್ಸನಾಲಿಟಿ, ಬ್ಲೆಸ್ಸಿಂಗ್ಸ್, ಪ್ರೇಯರ್, ಇಂಟರ್ಸೆಷನ್, ಗಿವಿಂಗ್, ಕಾಂಟ್ರಿಬ್ಯೂಷನ್, ಇದೆಲ್ಲ ನಮ್ಮ ಕ್ವಾಲಿಟೀಸ್. ದೇವರ ಮಕ್ಕಳ ಕ್ವಾಲಿಟೀಸ್. ಸೊ ಬೆಳಿಗ್ಗೆ ನಾವು ಒಳ್ಳೆ ಚಂದದಲ್ಲಿ ನಾವು ಮನೆಯಿಂದ ಹೊರಡೋಗಿ, ಮನೆಯಿಂದ ಹಿಂದೆ ಬರುವಾಗ ನೀನು ಕುಡಿದು ಬರಬಾರ್ದು ಮನೆಯೊಳಗೆ. ನನ್ನ ನೋಡುವಂಥ ವೀಕ್ಷಕರೇ ನಾನು ಹೇಳ್ತೇನೆ ಓಪನ್ ಆಗಿ, ನೀನು ಮನೆಗೆ ಒಂದು ಹೋಗ್ತಿದ್ದಿ, ಒಳ್ಳೆ ಪಾಸಿಟಿವ್ ಆಗಿ ಎಲ್ಲ ಹೋಗ್ತಿದ್ದೆ, ಮನೆ ಹಿಂದೆ 10 ಗಂಟೆಗೆ ಬರುವಾಗ ನೀನು ಕುಡಿದು ಬರ್ತಿದ್ದಿ. ಯಾಕೆ? ದಿಸ್ ಈಸ್ ನಾಟ್ ದಿ ಬಾಡಿ ಟು ಯೂಸ್ಡ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಸ್ಮೋಕಿಂಗ್. ಇದನ್ನು ಕರಪ್ಷನ್ ಮಾಡಬಾರ್ದು. ಯು ಆರ್ ದ ಟೆಂಪಲ್ ಆಫ್ ಗಾಡ್. ನಿನ್ನ ಮುಖಾಂತರ ನಿನ್ನ ಮಕ್ಕಳಿಗೆ, ನಿನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವು ಜಾಗ್ರತೆ ಮಾಡಬೇಕು. ಹೊರಗೆ ಹೋಗ್ಬೇಕಾದ್ರೆ ಏನು ಮಾತಾಡಬೇಕು, ಯಾವ ಫ್ರೆಂಡ್ ಸರ್ಕಲ್, ಯಾವುದು ಜೊತೆ ಕುತ್ಕೊಳ್ತೀವಿ. ಅದಕ್ಕೆ ಸ್ಯಾಮ್ಸ್ 1 ಏನು ಹೇಳ್ತಾ ಉಂಟು, ಧರ್ಮದಿಂದ ಕುತ್ಕೊಳ್ಬಾರ್ದು. ನಮ್ಮ ಹಾರ್ಟ್ ಯಾರ ಜೊತೆ ಚೇಂಜ್ ಆಗ್ತದೆ? ನಿನ್ನ ಫ್ರೆಂಡ್ಸನ್ನು ತೋರಿಸಿದ್ರೆ ಸಾಕು, ನಿನ್ನ ಕುರಿತು ನನಗೆಲ್ಲ ಗೊತ್ತಾಗುತ್ತೆ. ಫೈಂಡ್ ಔಟ್ ಮಾಡಿ. ಅದಕ್ಕೆ ಹೇಳ್ತಾರೆ, ನಿನ್ನ ಫ್ರೆಂಡ್ಸ್ ಯಾರು ಹೇಗಿದ್ದಾರೆ, ಏನು ಮಾತಾಡ್ತಾರೆ ನಮ್ಗೆ ಗೊತ್ತಾದರೆ ಸಾಕು, ನಿನ್ನ ಹಿಸ್ಟ್ರಿ ನಮಗೆ ಕಲಿಬೋದು. ಸೊ ವಿತ್ ಹೂಮ್ ಡು ಯು ಸ್ಪೆಂಡ್ ಯುವರ್ ಟೈಮ್? ಒಳ್ಳೆ ಫ್ರೆಂಡ್ಶಿಪ್ ಹುಡುಕು, ಒಳ್ಳೆ ಗಾಡ್ಲಿ ಫ್ರೆಂಡ್ಶಿಪ್ ಹೇಳೋದಲ್ಲ, ಗಾಡ್ಲಿ ಫ್ರೆಂಡ್ಶಿಪ್ ಹುಡುಕು. ದೇವರ ವಾಕ್ಯ ಮಾತಾಡೋರು ನಿಜ. ಸೊ ಅಲ್ಲಿ ಚೇಂಜಸ್ ತರಬೇಕು. ಆಗ ಹೃದಯ, ಹೌ ಟು ಚೇಂಜ್ ಹಾರ್ಟ್ ಪ್ರಸ್ಟ್ರೆ, ಹೌ ಟು ಚೇಂಜ್ ಅವರ್ ಹಾರ್ಟ್ ಹೇಳಿ. ನಮ್ಮ ಹೃದಯ ಹೇಗೆ ಬದಲಾಯಿಸೋದು? ಈ ಲೋಕದಲ್ಲಿ ನಾವು ಇದ್ದೇವೆ, ಯಾವ ಲೋಕದ ವಿಷಯ ನೋಡೋದು, ಎಲ್ಲ ನೋಡೋದು. ನಮಗೆ ನಮ್ಮ ಮಕ್ಕಳಿಗಾಗಲಿ, ನಮ್ಮ ಯುವತಿಯವರಿಗೆ ಎಂಥ ಸೆಲೆಕ್ಷನ್ ಮಾಡೋದು ಗೊತ್ತಿಲ್ಲ. ಅದು ನಾವು ಎಷ್ಟು ಕನ್ಫ್ಯೂಸ್ಡ್ ವರ್ಲ್ಡ್. ಸೊ ಬಾಲ್ಯದಲ್ಲೇ ದೇವರನ್ನ ಸ್ಮರಿಸಬೇಕು, ವಾಕ್ಯ ಜ್ಞಾನ ಬೇಕು, ಮೆಡಿಟೇಷನ್ ಮಾಡಬೇಕು. ನೀವು ನಿಮ್ಮ ಫ್ಯಾಮಿಲಿ ಪ್ರೇಯರ್ ಹೇಗೆ ಮಾಡಬೇಕಂತ ಹೇಳಿದರೆ, ಮಕ್ಕಳನ್ನೆಲ್ಲ ಕೂರಿಸಿ ಹಾಡುಗಳಾಡ್ತೀರಾ, ಒಳ್ಳೆಯದು, ಸ್ತೋತ್ರ ಹೇಳ್ತೀರಾ, ಒಂದು 30 ಮಿನಿಟ್ಸ್ ದೇವರ ವಾಕ್ಯ ಮಾತಾಡಿ. ವಾಕ್ಯದ ಮೆಡಿಟೇಷನ್ ಇಂಪಾರ್ಟೆಂಟ್. ಇದು ಮಾಡೋದಿಲ್ಲ. ಪ್ರಾರ್ಥನೆ ಉಂಟು, ಎಲ್ಲರಲ್ಲಿ ಹಾಡುಗಳುಂಟು, ಬಟ್ ವೇರ್ ಇಸ್ ಅ ಮೆಡಿಟೇಷನ್ ಆಫ್ ದ ವರ್ಡ್? ದಟ್ ಇಸ್ ಇಂಪಾರ್ಟೆಂಟ್. ಬೈಬಲ್ ಸ್ಟೋರಿ ನಿಜ. ಏನು ಯಹೂದಿಯರ ಬಗ್ಗೆ, ಕ್ರೈಸ್ತರ ಬಗ್ಗೆ, ಹೌ ಡಿಡ್ ದಿಸ್ ಕೇಮ್? ಅವರನ್ನು ಯಾಕೆ ದೇವರು ನಿಂದಿಸಿದ್ರು? ಯಾಕೆ ದೇವರು ಅವರನ್ನು ಈ ರೀತಿಯಾಗಿ ಬೇರೆ ಬೇರೆ ನಾನಾ ದೇಶಗಳಿಗೆ ಕಳಿಸಿದ್ರು? ಯಾಕೆ ಅವರ ಮೇಲೆ ಶಿಕ್ಷೆ ಬಂತು? ದಂಡನೆ ಯಾಕೆ ಬಂತು? ಜಡ್ಜ್ಮೆಂಟ್ ಯಾಕೆ ಬಂತು? ಈಗ ನಾವು ಯಾರು, ಕ್ರೈಸ್ತರು ಹೇಗೆ ಆಗ್ತೇವೆ? ಇದೆಲ್ಲ ಮೆಡಿಟೇಷನ್ ಮಾಡಬೇಕು. ಸೊ ಇವತ್ತಿನ ನೀವು ವೀಕ್ಷಕರೇ, ಇವತ್ತಿನ ಒಳ್ಳೆಯ ಒಂದು ಮುಂಜಾನೆ ಟೈಮಲ್ಲಿ ನಾನು ಹೇಳುವ ಮಾತಂದರೆ, ಈಗ ಒಂದು ಡಿಸಿಷನ್ ಮಾಡಿ. ಇವತ್ತಿನಿಂದ ವಿ ವಿಲ್ ರೀಡ್ 1 ಚಾಪ್ಟರ್ ಆ್ಯಂಡ್ ಮೆಡಿಟೇಟ್. ರೀಡ್ ಮಾಡೋದಲ್ಲ, ಬೈಬಲ್ ಇಸ್ ನಾಟ್ ಟೆಕ್ಸ್ಟ್ ಬುಕ್ ಟು ರೀಡ್, ನ್ಯೂಸ್ ಪೇಪರ್ ಆಗಿ ಅಲ್ಲ ಇದು. ಇದನ್ನು ರೀಡ್ ಮಾಡಿ, ಅದನ್ನು 1 by 1 ಮನೆಯಲ್ಲಿ ಮೆಡಿಟೇಷನ್ ಮಾಡಿ. ಸೊ ಯುವರ್ ಲೈಫ್ ವಿಲ್ ಬಿ ಸೂಪರ್ ನ್ಯಾಚುರಲಿ ಬ್ಲೆಸ್ಡ್. ಹೃದಯ ಸರಿ ಆಗ್ತದೆ ಹೇಳ್ತಾರೆ, ಹೃದಯ ಕೂಡ ಸರಿ ಆಗ್ತದೆ, ಥಾಟ್ಸ್ ಕೂಡ ಸರಿ ಆಗ್ತದೆ, ಎಲ್ಲ ಸರಿ ಆಗ್ತದೆ. ಇಲ್ಲೇನು ಇಶ್ಯೂಸ್ ಆಫ್ ಲೈಫ್. ಈ 24ನೇ ವಾಕ್ಯ ಕೂಡ, ಸೊಟ್ಟ ಮಾತುಗಳು ನಿನ್ನೆ ತೊಲಗಿಸಿಬಿಡು. ಸೊಟ್ಟ ಮಾತುಗಳು, ತುಟಿಗಳ ವಕ್ರತೆ ದೂರ ಮಾಡು. ಸೊಟ್ಟ ಮಾತು ಎಷ್ಟೋ ಜನ ಮಾತಾಡ್ತಾರೆ. ಒಳ್ಳೆದನ್ನ ಹೇಳೋ ಬಾಯಿಂದ ಕೆಟ್ಟದನ್ನ ಹೇಳ್ತಾರೆ. ಸತ್ಯವೇದ ಓದೋ ಬಾಯಿಂದ ಸೊಟ್ಟ ಮಾತು. ಸೊ ಅದು ಮಾಡಬಾರ್ದು, ಸತ್ಯದ ಹೇಳ್ತಾ ಉಂಟು.
ಸೊ ನಮ್ಮ ನಾಲಿಗೆಯನ್ನು ನಿಮ್ಮ ಬಿಸ್ನೆಸ್ ಡೀಲಿಂಗಲ್ಲಿ ನಿಮ್ಮೆಲ್ಲ ವಿಷಯಗಳಲ್ಲಿ ಸ್ಟ್ರೈಟ್ ಫಾರ್ಡ್ ಆಗಿರಿ, ನೆಟ್ಟಾಗಿರಬೇಕು. ಯಾರಿಗೆ ಹರ್ಟ್ ಆದ ಪ್ರಾಬ್ಲಮ್ ಇಲ್ಲ, ಸ್ಟ್ರೈಟ್ ಮಾತಾಡಿ. ಬಿಸ್ನೆಸ್ಸಲ್ಲಿ ಸ್ಟ್ರೈಟ್ ಮಾಡಿ, ಮನಸ್ಸಲ್ಲಿ ಇಟ್ಟು ಹೃದಯದಲ್ಲಿ ಇಟ್ಟು ಒಂದು ಏನು ಬೇರೆ ಮಾತಾಡೋದು ಬೇಡ. ಓಪನ್ ಬಿ. ನೀವು ಯಾರ ಮುಲಾಜಲ್ಲಿ ಜೀವಿಸುವಂಥ ವ್ಯಕ್ತಿಗಳಲ್ಲ. ಯು ಹ್ಯಾವ್ ಯರ್ ಓನ್ ಲೈಫ್. ನೀವು ಫೇತ್ಫುಲ್ ಆಗಿದ್ರೆ ದಟ್ ಇಸ್ ಬೆಟರ್. ನೀನು ಏನಂತೇಳಿ ನೀನು ಓಪನ್ ಆಗಿ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡೋ ವ್ಯಕ್ತಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಸೊ ಆ ರೀತಿಯಾಗಿ ನೀನು ಜನರು ಮೆಚ್ಚುತ್ತಾರೆ, ದೇವರು ಕೂಡ ಮೆಚ್ಚುತ್ತಾರೆ. ನಿಜವಾಗ್ಲೂ ಕರೆಕ್ಟ್. ನಮ್ಮ ಯಾರ ನಾಲಿಗೆಯಿಂದ ಒಂದು ಮಾತಾಡೋದು ಬೇರೆ ತೋರಿಸಿ ವಾಕ್ಯ ಹೇಳ್ತುಂಟು, ಸೊಟ್ಟ ಮಾತು ತೊಲಗಿಸೋದು. ಚಿಕ್ಕ ಎಕ್ಸಾಂಪಲ್ ಆಗಿರ್ಬೋದು. ನಾ ಬರ್ತೇನೆ ಅಂತ ಹೇಳಿ ಬರೋದಿಲ್ಲ. ಮನಸ್ಸಲ್ಲಿ ಇವನ ಕುರಿತು ಅವನ ಫಂಕ್ಷನ್ಗೆ, ಅವನ ಬರ್ತ್ಡೇಗೆ ಅಟೆಂಡ್ ಮಾಡುವಂಥ ಬೇಡ ಅಂತೇಳಿ ಮನಸ್ಸಲ್ಲಿ ಉಂಟು. ನಾಲಿಗೆ ಅಂತ ಹೇಳೋದು ನಾನು ಬರೋದಿಲ್ಲ, ನಾಟಕ ಮಾಡೋದು, ನಾನು ಬರೋದಿಲ್ಲ ಅಲ್ವಾ? ಎರಡು ರೀತಿ. ಇನ್ನೊಬ್ಬರು ಹೇಳ್ತಾರೆ ನಾನು ಬರ್ತೇನೆ ಮತ್ತು ಅವ್ರು ಬರೋದಿಲ್ಲ. ನಾನು ಬರ್ತೇನೆ ಮ್ಯಾರೇಜ್ಗೆ, ಯಾಕೆ ಮನಸ್ಸಲ್ಲಿ ಏನೋ. ಸೊ ಕ್ಲಿಯರ್ ಮಾಡಿ, ನಿಮ್ಮ ಫಸ್ಟ್ ಹೃದಯನ ಕ್ಲಿಯರ್ ಮಾಡಿ. ಗಾಡ್ ಜೀಸಸ್, ದ ಬ್ಲಡ್ ಆಫ್ ಜೀಸಸ್ ಕ್ಯಾನ್ ಕ್ಲೆನ್ಸ್ ಆಲ್ ಥಿಂಗ್ಸ್ ಫ್ರಮ್ ಹಾರ್ಟ್. ಯೇಸುವಿಗೆ ಮಾತ್ರ ಅದು ಸಾಧ್ಯ ನಮ್ಮ ಹೃದಯನ ಸರಿ ಮಾಡಲಿಕ್ಕೆ. ನಾವು ಕ್ಷಮೆ ಕೇಳೋ, ಸ್ವಾಮಿ ನನಗೆ ಇಂಥ ವೀಕ್ನೆಸ್ ಉಂಟು ಕರ್ತನೆ, ನಾನು ಹೇಳುವಂಥದ್ದು ಪಂಕ್ಚುಯಾಲಿಟಿ ನನಗಿಲ್ಲ, ಪ್ರಾಂಪ್ಟ್ನೆಸ್ ಇಲ್ಲ, ಇಂಥ ತುಟಿಗಳಲ್ಲಿ ನಾನು ಬೇಡದ ಮಾತುಗಳು ಮಾತಾಡ್ತೇನೆ, ಸೊಟ್ಟ ಮಾತುಗಳು, ರಿಬಲ್ಲಿಯಸ್ ಅದೆಲ್ಲ ಹೇಳ್ತಾರೆ, ರಿಬಲ್ಲಿಯಸ್ ಟಾಕ್ಸ್. ಗಾಡ್ ಹೆಲ್ಪ್ ಮೀ ಅನ್ಕೋ. ನಾವು ಪ್ರೇಯರ್ ಮಾಡಿ, ಖಂಡಿತ ಪ್ರಾರ್ಥನೆ ಮಾಡುವ. ನಾವು ಕೇಳಿದ ವಾಕ್ಯ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿ, ಈ ದಿನ ಅದರೊಳಗಿಂದ ಜೀವದಾರಿನ ಹೊರಡು, ಸೊಟ್ಟ ಮಾತು ನಿನ್ನ ತೊಲಗಿಸಿಬಿಡು, ತುಟಿಗಳ ವಕ್ರ ದೂರ ಮಾಡು. ಬೆಳಗಿನ ಮುಂಚೆ ನಾವೆದ್ದು ನಮ್ಮ ಬಾಯಿಂದ ಬರೋ ಮಾತು ಅದು ಆಶೀರ್ವಾದ ಮಾತುಗಳಾಗಲಿ, ಮಕ್ಕಳಾಗಲಿ, ಕುಟುಂಬಸ್ಥರಾಗಲಿ, ನಮ್ಮ ಮಾತುಗಳು ಆಶೀರ್ವಾದ ಮಾತುಗಳಾಗಲಿ. ನಾವು ಬ್ಲೆಸ್ ಮಾಡಿ ಪ್ರಾರ್ಥನೆ, ಬೆಳಿಗ್ಗೆ ಎದ್ದು ಬ್ಲೆಸ್ ಮಾಡಿ. ಆಮೇಲೆ ಸತ್ಯದ ಹೇಳೋದಲ್ಲ, ಬೆಳಿಗ್ಗೆ ಮುಂಚೆ ಎದ್ದು ಪಕ್ಕದ ಮನೆಗೆ ಬ್ಲೆಸ್ ಮಾಡಿ, ಏನೋ ಮಿಸ್ಟೇಕ್ಸ್ ಉಂಟಂತಾರೆ ಅಲ್ಲಲ್ಲಿ. ಆ ಬ್ಲೆಸ್ಸಿಂಗ್ಸ್ ಎಲ್ಲ ಇಲ್ಲಿ ಹೇಳ್ತೀವಿ. ಆಮೇಲೆ ಹೃದಯದಲ್ಲಿ ಗೆಜ್ಜಿಟ್ಕೊಂಡು ಮಾಡೋದಂತ ಅಲ್ಲ. ಆಮೇಲೆ ಬೆಳಿಗ್ಗೆ ಮುಂಚೆ ಎದ್ದು ನಿಮ್ಮ ಮಕ್ಕಳನ್ನ ಬ್ಲೆಸ್ ಮಾಡಿ. ನಾವು ಕೇಳಿದ ಪ್ರಕಾರ ಅಲ್ಪ ವಾಕ್ಯದ ಮಹತ್ವ ಮಕ್ಕಳಿಗೆ ಹೇಳಿಕೊಡಿ. ಪ್ರೈಸ್ ಗಾಡ್. ನಾವು ನಿಮಗಾಗಿ ಪ್ರಾರ್ಥನೆ ಮಾಡಿ, ತಂದೆಯಾದವರೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಹೃದಯ ಎಂಬುದು ಬಹಳ ಜಾಗರೂಕತೆಯಿಂದ ನಾವು ನೋಡಿಕೊಳ್ಳಬೇಕಾದ ಒಂದು ವಿಷಯವಾಗಿದೆ. ಯಾಕಂದರೆ ಮತ್ತಾಯನ ಸುವಾರ್ತೆ 12ನೇ ನಾವು ನೋಡ್ತೇವೆ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನು ತೆಗಿತಾನೆ, ಒಳ್ಳೆಯ ವಸ್ತುಗಳನ್ನು ತೆಗಿತಾನೆ. ಕೆಟ್ಟವನು ತನ್ನ ಕೆಟ್ಟ ಬೊಕ್ಕಸದಿಂದ ಕೆಟ್ಟದನ್ನು ತೆಗಿತಾನೆ. ಹಾಗಿರುವಾಗ ಒಳ್ಳೆ ಬೊಕ್ಕಸವಾಗಲಿ ಕರ್ತನೆ. ಹೃದಯವೆಂಬುದು ಒಳ್ಳೆಯ ಒಂದು ಬೊಕ್ಕಸವಾಗಿ ಮಾರ್ಪಡಲಿ ಕರ್ತನೆ. ಅದರೊಂದು ಒಳ್ಳೆಯದನ್ನು ಹೊರಗೆ ತರುವಂತೆ ಒಳ್ಳೆ ಕಾರ್ಯಗಳು, ಮಕ್ಕಳಿಗೆ ಒಳ್ಳೆ ಕಾರ್ಯ ಹೇಳಿಕೊಡಲಿ, ಮಕ್ಕಳೊಟ್ಟಿಗೆ ಒಳ್ಳೆಯದಾಗಿ ವರ್ತನೆ ಮಾಡಲಿ. ಕುಟುಂಬದಲ್ಲಿ ಒಳ್ಳೆಯದು, ಗಂಡ ಆಗಲಿ ಹೆಂಡತಿ ಆಗಲಿ ಮಕ್ಕಳು ಎಲ್ಲರೂ ಆಮೇಲೆ ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡುವಂತೆ, ಒಳ್ಳೆಯದನ್ನು ಕಲಿಸಿಕೊಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳಿ. ಸೊಟ್ಟ ಮಾತುಗಳೆಲ್ಲ ತೊಲಗಿಸಿ ಬಿಡಬೇಕಾಗಿ ಬೇಡುತ್ತೇನೆ. ಈ ಮುಂಜಾನೆ ನಮ್ಮನ್ನು ಕೇಳುವಂತಹ ಎಲ್ಲ ದೇವರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವನದಲ್ಲಿರುವಂತಹ ಎಲ್ಲ ಭಾರಗಳು, ಹೃದಯದಲ್ಲಿರುವ ಭಾರಗಳೆಲ್ಲ ಹೊರಗೆ ಹೋಗಲಿ ಯೇಸು ನಾಮದಲ್ಲಿ. ಒಳ್ಳೆತನ ಅವರಲ್ಲಿ ನೆಲೆಗೊಳ್ಳುವಂತೆ ಪ್ರಾರ್ಥಿಸೋಣ. ದೇವಪ್ಪ ಆಶೀರ್ವದಿಸ್ತಾ ಇದ್ದೇವೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಿನ್ನ ಪ್ರಸನ್ನತೆಯಲ್ಲಿ ಅವರನ್ನ ಮರೆ ಮಾಡುವಂತೆ ನಾವು ಸಂಪೂರ್ಣವಾಗಿ ಎಲ್ಲರನ್ನ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ ಯೇಸುವಿನ ಹೆಸರಲ್ಲಿ ತಂದೆಯಾದವರೇ, ಆಮೆನ್, 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 ಆಮೆನ್. ಇವತ್ತಿನ ಸಮಯ ದೇವರು ನಮಗೆ ಕೊಟ್ಟಿದ್ದಾರೆ. ಅದೇ ಒಳ್ಳೆ ರೀತಿಯಾಗಿ ಈ ದಿನವು ನಾವು ದೇವರ ಸನ್ನಿಧಿಯಲ್ಲಿ ನಡೆಯುವ ಒಳ್ಳೆ ಹೃದಯದಿಂದ ನಡೆಯುವ, ಇದರಲ್ಲೆಲ್ಲ ಎಲ್ಲಂತ ಕಪಟ ಹಿಪೋಕ್ರಸಿಯಲ್ಲಿ ಹೋಗುವಂಥ ದೇವರನ್ನು ಪ್ರೇಯರ್ ಮಾಡುವ. ಸೊ ಹ್ಯಾವ್ ಎ ವಂಡರ್ಫುಲ್ ಡೇ. ಎಸ್. ಲೆಟ್ ದ ವರ್ಲ್ಡ್ see you, let them glorify Christ. Yes. Thanks for joining. God bless you. Take care. See you next time. God bless you. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ